ಪತ್ನಿಯನ್ನು ಪಿಸ್ತೂಲ್ನಿಂದ ಶೂಟ್ ಮಾಡಿ ಕೊಂದ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮಾಗಡಿ ರಸ್ತೆಯ ವೆಸ್ಟ್ ಇನ್ ಹೋಟೆಲ್ ಬಳಿ ಕೊಂದಿದ್ದ ಬಾಲಮುರುಗನ್. ಪತ್ನಿಯನ್ನ ಪಿಸ್ತೂಲ್ನಿಂದ ಶೂಟ್ ಮಾಡಿ ಕೊಂದಿದ್ದ ಕೇಸ್ಗೆ ಈಗ ಒಂದು ಟ್ವಿಸ್ಟ್ ಸಿಕ್ಕಿದೆ. ಮಾಗಡಿ ರಸ್ತೆಯ ವೆಸ್ಟ್ ಇನ್ ಹೋಟೆಲ್ ಬಳಿ ಕೊಂದಿದ್ದ ಮುರುಗನ್ ಪತ್ನಿಯನ್ನ ಕೊಲೆ ಮಾಡಲು ಪುಡಿ ರೌಡಿಗೆ ಸುಪಾರಿಯನ್ನ ಕೊಟ್ಟಿದ್ದ. ತಮಿಳುನಾಡು ಮೂಲದ ಪುಡಿ ರೌಡಿಗೆ ಈತ ಮೊದಲು ಸುಪಾರಿಯನ್ನ ಕೊಟ್ಟಿರ್ತಾನೆ. ಬಾಲಮುರುಗನ್ ಎಂಬಾತ ತನ್ನ ಪತ್ನಿಯನ್ನ ಮರ್ಡರ್ ಮಾಡಬೇಕು ಅಂತ. ಪೊಲೀಸರ ವಿಚಾರದ ವೇಳೆ ಮತ್ತೊಂದು ವಿಷಯವನ್ನ ಬಾಯ್ಬಿಟ್ಟಿದ್ದಾನೆ ಈಗ ಬಾಲಮುರುಗನ್ ಸಂಪರ್ಕಿಸಿದಂಥ ಪುಡಿ ರೌಡಿ ಪೊಲೀಸರ ವಿಚಾರಣೆಗೆ ಹಾಜರಾಗಿದ್ದಾನೆ. ಬಾಲಮುರುಗನ್ ಸಂಪರ್ಕಿತ ವ್ಯಕ್ತಿಗಳನ್ನ ಕರೆತಂದು ವಿಚಾರಣೆಯನ್ನ ಮಾಡಿದ್ದಾರೆ. ನೋಡಿ, ಭಾವಚಿತ್ರದಲ್ಲಿ ನೋಡ್ತಾ ಇದ್ದೀವಲ್ಲ, ಇವರೇ ಬಾಲಮುರುಗನ್ ಪತ್ನಿ ಕೊಲೆಯಾದಂಥವರು. ಮಾಗಡಿ ರಸ್ತೆಯ ವೆಸ್ಟ್ ಇನ್ ಹೋಟೆಲ್ ಬಳಿ ಶೂಟ್ ಮಾಡಿ ಕೊಂದಿದ್ದ. ಇದು ಆಗಿದ್ದು ಕಳೆದ ವರ್ಷ ಡಿಸೆಂಬರ್ 23ರ ಸಂಜೆ. ಪತಿಯಿಂದಲೇ ಪತ್ನಿಯ ಕೊಲೆ ಆಗುತ್ತೆ. ಇವರಿಬ್ಬರು ಡಿವೋರ್ಸ್ಗೆ ಅಪ್ಲೈ ಮಾಡಿರ್ತಾರೆ. ಪತ್ನಿ ಭುವನೇಶ್ವರಿ ಮೇಲೆ ಗುಂಡು ಹಾರಿಸಿ ಪತಿ ಬಾಲಮುರುಗನ್ ಆಕೆಯನ್ನ ಕೊಂದಿದ್ದ. ಪತ್ನಿಯನ್ನ ಕೊಲ್ಲೋಕೆ ಮೊದಲು ತಮಿಳುನಾಡಿನ ಪುಡಿ ರೌಡಿಗೆ ಪತಿ ಭೇಟಿಯನ್ನ ಮಾಡ್ತಾನೆ. ಅವನಿಗೇನೆ ಸುಪಾರಿಯನ್ನ ಕೊಡ್ತಾನೆ ಬಾಲಮುರುಗನ್. ತನ್ನ ಪತ್ನಿಯನ್ನ ಕೊಲೆ ಮಾಡಬೇಕು ಅಂತ ಲಕ್ಷಕ್ಕೆ ಆಫರ್ನ ಕೊಟ್ಟಿದ್ದ. CCTV ಇಲ್ಲದೆ ಇರೋ ಕಡೆ ಪತ್ನಿ ಭುವನೇಶ್ವರಿಯನ್ನ ಕೊಲ್ಲೋಕೆ ಸಂಚನ್ನ ರೂಪಿಸಲಾಗಿತ್ತು. ಪುಡಿ ರೌಡಿಯ ಕೈಗೂ ಪಿಸ್ತೂಲ್ ಒಂದನ್ನು ಕೊಟ್ಟಿದ್ದಂತೆ ಈ ಆರೋಪಿ ಬಾಲಮುರುಗನ್. 2-3 ತಿಂಗಳಲ್ಲಿ ಭುವನೇಶ್ವರಿಯನ್ನ ಕೊಲೆ ಮಾಡಲು ಹೇಳಿದ್ದ ಪುಡಿ ರೌಡಿ. ಇದರಿಂದ ಸಿಟ್ಟಾದಂತಹ ಪತಿ ತಾನೇ ಪಿಸ್ತೂಲ್ನ ಹಿಡಿದು ಪತ್ನಿಯನ್ನ ಕೊಂದಿದ್ದು ಈಗ ಬೆಳಕಿಗೆ ಬಂದಿದೆ. 2-3 ತಿಂಗಳಲ್ಲಿ ಕೊಲ್ತೀನಿ ಅಂತ ಹೇಳಿದ್ದ ಅವನು, ಸುಪಾರಿ ತಗೊಂಡವನು. ಬಟ್ ಕೋಪಗೊಂಡಂತಹ ಪತಿ ಬಾಲಮುರುಗನ್ ತಾನೇ ಹೋಗಿ ಆಕೆಯ ಮೇಲೆ, ಭುವನೇಶ್ವರಿಯ ಮೇಲೆ ಗುಂಡನ್ನ ಹಾರಿಸಿ ಮರ್ಡರ್ ಮಾಡಿಬಿಟ್ಟಿದ್ದಾನೆ. ಪೊಲೀಸರಿಂದ ಬಾಲಮುರುಗನ್ ಸಂಪರ್ಕಿಸಿದ್ದಾರೆ ಪುಡಿ ರೌಡಿಗಳು. ಇದಲ್ಲದೆ ಬಾಲಮುರುಗನ್ ಸಂಪರ್ಕಿತ ವ್ಯಕ್ತಿಗಳನ್ನ ಕೂಡ ಇವಾಗ ಕರೆತಂದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಯಾರಿಗೆಲ್ಲ ಈತ ಫೋನ್ ಮಾಡಿದ್ದ, ಸುಪಾರಿ ಕೊಟ್ಟಿದ್ದ ಅಂತ ಹೇಳಿದ್ವಲ್ಲ, ಸುಪಾರಿ ಕೊಡ್ಲಿಕ್ಕೆ ಮುಂದಾಗಿದ್ದ, ಅವನ ಕೈನಲ್ಲಿ ಗನ್ ಕೊಟ್ಟಿದ್ದ ಅಂತ ಹೇಳಿದ್ವಲ್ಲ, ಅವ್ರನ್ನ ಕೂಡ ಕರೆತಗೊಂಡ್ಬಂದು ಈಗ ಆ ಪ್ರಕರಣದಲ್ಲಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು.